ಇತ್ತೀಚೆಗಷ್ಟೇ ರಾಯರ ದರ್ಶನ ಅನ್ನುವಂಥ ಆಲ್ಬಮ್ ಸಾಂಗ್ ದೊಡ್ಡ ಮಟ್ಟಿಗೆ ರಿಲೀಸ್ ಆಗಿತ್ತು. ಮಂತ್ರಾಲಯದಲ್ಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಗುರುಗಳು ಮಾಡಿಕೊಟ್ಟಿದ್ರು. ಅದ್ಧೂರಿಯಾಗಿ ಆ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿತ್ತು. ಸೊ ಸದ್ಯಕ್ಕೆ ಆಲ್ಬಮ್ ಸಾಂಗ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ರಾಯರ ದರ್ಶನ ಆಲ್ಬಮ್ ಸಾಂಗ್ಗೆ ನಾಂದಿ ಹಾಡಿರುವಂತಹ ರಘು ಭಟ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಇಂಡಸ್ಟ್ರಿಯಲ್ಲಿ ಒಂದು ಹವಾ ಸೃಷ್ಟಿಸಿದ್ದೀರಾ. ರಾಯರಂದರೆ ಪ್ರತಿಯೊಬ್ಬರೂ ನಂಬ್ತಾರೆ. ಈಗ ಅದರದ್ದೇ ಒಂದು ಆಲ್ಬಮ್ ಸಾಂಗು ಸೊ ಎಲ್ಲೆಡೆ ವೈರಲ್ ಆಗ್ತಿದೆ. ಫಸ್ಟ್ ರಿಯಾಕ್ಷನ್. ಎಲ್ರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಸುಬುಧೇಂದ್ರ ಪಾದಂಗಳವರಿಗೆ ನಮಸ್ಕರಿಸುತ್ತಾ ಸೊ ಇವತ್ತು ಆಲ್ಮೋಸ್ಟ್ 500K ರೀಚ್ ಆಗಿದೆ. ಸೊ ಇದಕ್ಕೆ ನಾನು ಫಸ್ಟ್ ಗುರುಗಳ ಆಶೀರ್ವಾದನೆ ಕಾರಣ. ಅದಕ್ಕೆ ನಡೆದಾಡುವ ರಾಯರು ಅಂತ ನಾನು ಕರಿತೀನಿ ಅವ್ರನ್ನ. ಸೊ ಅವರ ಆಶೀರ್ವಾದನೆ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು ಆ್ಯಂಡ್ ಕರ್ನಾಟಕದ ಜನತೆ, ನಾಟ್ ಕರ್ನಾಟಕ, ಪ್ರತಿಯೊಬ್ಬರು ಪ್ರಪಂಚದಾದ್ಯಂತ ರಾಯರ ಭಕ್ತರಿರ್ತಾರೆ. ಅವರ ಒಂದು ಏನು ಪ್ರೀತಿ ಆ್ಯಂಡ್ ಅವರ ಒಂದು ಪ್ರೇರೇಪಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ತುಂಬ ಚೆನ್ನಾಗಿ ಮೂಡಿ ಬರ್ತೀವಿ. ರಜನೀಶ್ ಬಾಬಿ ಮೇಡಮ್ ನನ್ನ ತುಂಬ ಒಂದು 20-25 ವರ್ಷದ ಸ್ನೇಹ. ತಾರೆ ಅಂತ ಒಂದು ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಆಗಿದ್ದು, ನಾನು ಪ್ರೊಡ್ಯೂಸ್ ಆಗಿದ್ದೆ ಅದಕ್ಕೆ. ಸೊ ಆ ಟೈಮಿಂದ ನಮ್ಮ ಫ್ರೆಂಡ್ಶಿಪ್ ಇತ್ತು. ಇವಾಗ ಒಂದು ಕಾಲಲ್ಲಿ ಅವರು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಗೊತ್ತೇ ಇದೆ, ಆಲ್ಮೋಸ್ಟ್ ಸೌತ್ನ ಮ್ಯೂಸಿಕಲ್ ಸೂಪರ್ ಸ್ಟಾರ್ ಅಂತ ಹೇಳೋಕ್ಕೆ ನಾನಂತೂ ಇಷ್ಟಪಡ್ತೀನಿ ರಜನೀಶ್ ಬಾಬಿ ಅವ್ರನ್ನ. ಸೊ ಅವರಿಂದ ಈ ಮ್ಯೂಸಿಕಲ್ ಹಿಟ್ ಆಗೋಕ್ಕೆ ಒನ್ ಆಫ್ ದ ಕಾರಣ. ಆ್ಯಂಡ್ ಓವರ್ ಆಲ್ ಇಟ್ ಈಸ್ ರಾಯರ್. ಅಗೈನ್ ರಾಯರಿದ್ದಾರೆ. ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ಅಣ್ಣವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ರಾಯರನ್ನು ನಂಬ್ಕೊಂಡು ಬಂದವರು. ರಾಯರ ಸಿನಿಮಾಗಳನ್ನು ಮಾಡಿ ಒಂದಿಷ್ಟು ಪೋರ್ಷನ್ಸ್ಗಳು ಸಕ್ಸಸ್ಫುಲ್ ಆಗಿರುವಂಥದ್ದು ಇದೆ. ಅಣ್ಣವರಾಗಿರ್ಬೋದು, ಜಗ್ಗೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ನಂಬ್ತಿದ್ದಾರೆ ಕೂಡ. ಈ ಕಾನ್ಸೆಪ್ಟ್ ಹುಟ್ಕೊಂಡಿರುವಂಥ ರೀತಿ ಅಥವಾ ರಾಯರದ್ದು ಮಾಡಬೇಕು ಅನ್ನುವಂಥ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನುವಂಥ ಯೋಚನೆ ಹುಟ್ಕೊಂಡಿದ್ದು ಯಾವಾಗ? ಸೊ ಆ್ಯಕ್ಚುಲಿ ಒಂದು ಬೇರೆ ದೇವಸ್ಥಾನದ ಪ್ರಾಜೆಕ್ಟ್ ನಡೀತಾ ಇತ್ತು. ಅದು ಆಲ್ಮೋಸ್ಟ್ ಸ್ಕ್ರಿಪ್ಟು ಆ್ಯಂಡ್ ಮ್ಯೂಸಿಕ್ ಕೂಡ ಆಗಿತ್ತು. ಬಟ್ ಏನೋ ಅಲ್ಲಿ ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಅವರು ಇಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅನ್ನೊಂದು 8-10 ಮೀಟಿಂಗ್ ಆಯಿತು. ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿಲ್ಲ, ಮುಂದಿನ ದಿನಗಳು ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ಮತ್ತು ನಾನು ನನ್ನ ಫ್ಯಾಮಿಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಸೊ ಯೂಶ್ವಲಿ ವರ್ಷಕ್ಕೆ 2 ಸಲ 3 ಸಲ ಹೋಗ್ತಾ ಇರ್ತೀವಿ. ಸೊ ಹೋಗಿರ್ಬೇಕಾದ್ರೆ ಅಲ್ಲಿ ಬಂದಿರೋ ಆಲೋಚನೆ, ಮಾಡೋಣ, ಯಾಕೆ ನಮ್ಮ ಬೇರೆ ಯಾವುದು ನಮ್ಮ ರಾಯರಿದ್ದಾರೆ ಮಾಡೋಣ ಅಂಥೇಳಿ ಅಲ್ಲಿ ಅವತ್ತು ನಿರ್ಧಾರ ಮಾಡಿದ್ದು. ಸೊ ಇವತ್ತು ಇಲ್ಲಿ ಹೇಳ್ತೀವಲ್ಲ, ರಾಯರ ಕೃಪೆ ಇವತ್ತು ತುಂಬ ಯಶಸ್ಸಾಗಿ ಇವತ್ತು ಮೂಡಿ ಬಂದಿದೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಒಂದು ಸಾಂಗನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅಣ್ಣವರದ್ದಾಗಿರ್ಬೋದು, ಸಾಕಷ್ಟು ಕಲಾವಿದರದ್ದು ಒಂದು ಚಿಕ್ಕ ಪೋರ್ಷನ್ ಬಂದು ಹೋಗುತ್ತೆ. ಬಟ್ ಅದನ್ನು ಬಿಟ್ಟು ಆಲ್ಬಮ್ ಸಾಂಗ್ ನೋಡಿದರೆ ಕೇವಲ ಇಮೇಜ್ ಇಟ್ಕೊಂಡು ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ಬಟ್ ಈ ರಾಯರ ದರ್ಶನ ಅನ್ನುವಂಥ ಆಲ್ಬಮ್ ಸಾಂಗ್ ಅಬ್ಸರ್ವ್ ಮಾಡಿದರೆ ಇಡೀ ಒಂದು ರಾಯರ ಒಂದು ಪ್ಲೇಸ್ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ದೇವರ ದರ್ಶನ ಆಗಿರ್ಬೋದು, ಪೂಜೆಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದೀರಾ. ಇದೊಂದು ದೊಡ್ಡ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಸಿಕ್ಕಂಥ ರಿವ್ಯೂ 100%. ಈಗ ನೀವೇ ನೋಡ್ತಾ ಇದ್ದೀರ, ಜನರು ಆಲ್ರೆಡಿ ಇಷ್ಟಪಟ್ಟು ಪ್ರೀತಿ ಮಾಡಿ ಅದನ್ನ ಶೇರ್ ಮಾಡ್ತಾ ಇದ್ದಾರೆ, ರೀಚ್ ಆಗ್ತಾ ಇದೆ. ಸೊ 8 ತಿಂಗಳು ಅದನ್ನು ನಾವು ಶೂಟಿಂಗ್ ಮಾಡಿದ್ವಿ. ಸೊ ಪ್ರತಿಯೊಬ್ಬರು ಈಗ ಹೇಳ್ಬೇಕಾದ್ರೆ ಮಾಧ್ಯಮದಲ್ಲಿ ನಾನು ಶೂಟ್ ಮಾಡಬೇಕಾದ್ರೂ ಈ ಹಿಂದಿನ ಕೆಲವು ಐಡಿಯಾಸು ನಿಮ್ಮ ರಾಕೇಶ್ ಅಣ್ಣನ ಹತ್ರನೂ ಶೇರ್ ಮಾಡಿದ್ದೆ, ಅವ್ರಿಗೆ ಗೊತ್ತು. ಸೊ ಅವ್ರದ್ದು ಪ್ರತಿಯೊಬ್ಬರದು, ಈಗ ನಾನು ಮೀಡಿಯಾ ಅಂತ ಅಗೇನ್ ಮೀಡಿಯಾಗೆ ಬರ್ತೀನಿ. ಸೊ ಮೀಡಿಯಾ ಅವಾರ್ಡ್ಸ್ ಮಾಡ್ತೀವಿ, ಪ್ರತಿಯೊಬ್ಬರು ಸೊಲ್ಯೂಷನ್ನು ಅವರ ಐಡಿಯಾಸ್ ತಗೊಳ್ತೀನಿ. ಯಾಕೆಂದರೆ ಒಬ್ಬನಿಗೆ ಇಟ್ ಈಸ್ ವೆರಿ ಟಫ್, ನನ್ನದೇ ಐಡಿಯಾಸ್ ನನ್ನದೇ ಥಿಂಕಿಂಗ್ ಅಂತ ಹೇಳಿದ್ರೆ ಕಷ್ಟ. ಸೊ ಅದೇ ರೀತಿ ಈ ರಾಯರ ದರ್ಶನಕ್ಕೂ ಕೂಡ ತುಂಬ ದಿಗ್ಗಜರು, ಯಾಕೆಂದರೆ ಒಬ್ಬರು ಹೆಸರು ಹೇಳಿಲ್ಲ ಅಂದರೆ ಇದಾಗುತ್ತೆ. ಸೊ ಅವ್ರ ಹತ್ರನೂ ಸೊಲ್ಯೂಷನ್ನು ಐಡಿಯಾಸು ಎಲ್ಲ ಕೇಳಿಕೊಂಡೆ. ಸೊ ಆ ಶೂಟಿಂಗ್ ಪೀರಿಯಡ್ 8 ಮಂತ್ಸ್ ಏನಿತ್ತು, ಒಂದು 20-30 ಸಲ ಹೋಗಿ ಬರೋದು, ಶೂಟಿಂಗ್ ಮಾಡೋದು ಒಂಥರ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅದು ಇವತ್ತು ನಿಮಗೆ ನೀವೀಗ ಹೇಳ್ದಂಗೆ ಎಲ್ಲ ಸೇವೆಗಳು ಆ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಂತ ಆ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಆ ಒಂದೊಂದು ದಿವಸ, ಈಗ ಆವತ್ತು ಅಭಿಷೇಕ, ರಾಯರ ಊಟದ ದಿವಸ ಅಭಿಷೇಕ ಇತ್ತು. ಅವತ್ತು ನಮ್ಮದು ಟೀಸರ್ ಕೂಡ ಲಾಂಚ್ ಆಯಿತು. ಜಗ್ಗೇಶ್ ಸರ್ ಆಗಿರ್ಬೋದು, ರಿಷಬ್ ಸರ್ ಬಂದು ರಿಲೀಸ್ ಮಾಡಿದ್ರು. ಆ ಹಂತಕ್ಕೆ ಶೂಟಿಂಗ್ ಮಾಡ್ಕೊಂಡು ಬಂದು ಅದಕ್ಕೆ ಆ ಫುಟೇಜಸ್ ಅಷ್ಟು ಬೆಸ್ಟಾಗಿ, ಈಗ ನೀವು ಕೇಳಿದ ಕ್ವೆಶನ್ಗೆ ಬೆಸ್ಟಾಗಿ ಬರೋಕ್ಕೆ ಕಾರಣ. ಸಾಮಾನ್ಯವಾಗಿ ಗುರುಗಳನ್ನು ಮೀಟ್ ಆಗಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಅವರು ಸಾಕಷ್ಟು ಬ್ಯುಸಿ ಇರ್ತಾರೆ, ಇನ್ನು ದೇವರ ಪೂಜೆಯಲ್ಲಿ ಬ್ಯುಸಿ ಇರ್ತಾರೆ. ಬಟ್ ರಾಯರ ದರ್ಶನ ಅನ್ನುವಂಥ ಒಂದು ಆಲ್ಬಮ್ ಸಾಂಗನ್ನು ಗಮನಿಸಿದರೆ ಕಂಪ್ಲೀಟ್ ವಿಡಿಯೋದಲ್ಲಿ ಅವರಿದ್ದಾರೆ. ಸೊ ಅವರ ಒಂದು ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ಕಾಣ್ತಾ ಇದೆ.
ಅವರು ನಿಮಗೆ ಸಿಕ್ಕಂಥ ಆ ರೀತಿ ಆಗಿರ್ಬೋದು, ಅವ್ರು ಕೊಟ್ಟಂಥ ರೆಸ್ಪಾನ್ಸ್ ಆಗಿರ್ಬೋದು, ಈ ಆಲ್ಬಮ್ ಸಾಂಗ್ ರಿಲೀಸ್ ಆದಮೇಲೆ ಅವ್ರಿಗೆ ಈ ಆಲ್ಬಮ್ ಸಾಂಗ್ ಇಷ್ಟ ಆಯಿತಾ ಹಿಂಗೆ ಅಂತ? 100% ಅವರು ಒಂದು ಮಾತು ಹೇಳ್ತಾರೆ, ನಾನು ಕೆಲವು ಮಾಧ್ಯಮದಲ್ಲಿ ಅದು ಹೇಳಿದೆ. ಸೊ ನಮ್ಮ ಹಿಂದಿನ 200 300 ವರ್ಷ 100 ವರ್ಷ ಇನ್ನೇನು ಗುರುಗಳದು. ಸೊ ನಮ್ಮ ಹತ್ರ ನಾವೀಗ ನೋಡಬೇಕು ಹೇಳಿದ್ರೆ ಎಲ್ಲಾರು ಪೆನ್ಸಿಲ್ ಸ್ಕೆಚ್, ಈಗ ರಾಯರ್ದೆ ಪೆನ್ಸಿಲ್ ಸ್ಕೆಚ್ ಇದೆ, ಈ ರಾಯರ್ ಹಿಂಗಿದ್ರಂತೆ ಅಂತ. ಸೊ ನಮಗೆ ನೀಟಾಗಿ ಗೊತ್ತಿಲ್ಲ. ಇವತ್ತಿನ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಸೊ ಮುಂದಿನ ಎಷ್ಟೋ ನಮ್ಮ ಜನ್ರೇಷನ್ಗೆ ನೋಡುವಂಥ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಸೊ ಅವರೊಂದು ಮಾತು ಹೇಳ್ತಾರೆ, ಅದನ್ನು ಅಟ್ಲೀಸ್ಟ್ ನಾವು ಫುಟೇಜಸ್ ರೆಕಾರ್ಡ್ ಮಾಡಿದ್ರೆ, ಯಾಕಂದರೆ ಅವ್ರಿಗೆ ಇದ್ರಲ್ಲಿ ಮಾಡಬೇಕು ಅಂತಿರಲಿಲ್ಲ, ಅವ್ರ ಐಡಿಯಾ ಹೇಳ್ತಿದ್ರು ರಾಯರ್ದು ಹಿಂಗೆ ತೆಗಿರಿ ಅಂತ. ಸೊ ಆ ವೀಡಿಯೋಸ್ನ ನಾವು ಇಟ್ಕೊಂಡು ತೋರಿಸ್ಬೋದು, ಮುಂದಿನ ಜನ್ರೇಷನ್ಗೂ ಬರುತ್ತೆ, ಧರ್ಮ ಪ್ರಚಾರ ಆಗುತ್ತೆ. ಅವ್ರ ಆ ಯೋಚನೆ ಇತ್ತು. ಸೊ ನಾನು ಅದು ಯೋಚನೆ ಮಾಡಿಬಿಟ್ಟು ನಾನು ಥಿಂಕ್ ಮಾಡಿದೆ, ಯಾಕೆ ಗುರುಗಳನ್ನೇ ಹೆಂಗೂ ಆರತಿ ಅದು ಇದೆಲ್ಲ ಅವರೇ ಮಾಡ್ತಾಯಿದ್ದಾರೆ, ಸೊ ಅವ್ರನ್ನ ಯಾಕೆ ಇಟ್ಕೊಂಡು ಮಾಡಬಾರ್ದು ಅಂತ. ಸೊ ಅದು ಅವರು ಓಕೆ ಹೇಳಿದ ಗುಡ್ ಐಡಿಯಾ ಅಂತ. ಸೊ ಪ್ರತಿಯೊಂದು ಅವರ ಆಶೀರ್ವಾದ ಅವ್ರ ಹತ್ರ ಡಿಸ್ಕಸ್ ಮಾಡಿನೇ ಮಾಡ್ತಾಯಿದ್ವಿ. ತುಂಬ ಸಪೋರ್ಟ್ ಮಾಡಿದ್ರು. ಧರ್ಮ ಪ್ರಚಾರ ಆಗುತ್ತೆ, ತುಂಬ ಜನ ನೋಡ್ತಾರೆ ಏನೇನು ಆಗ್ತಾ ಇರುತ್ತೆ, ರಾಯರ ಮಠದಲ್ಲಿ ಸೇವೆಗಳು ಹೆಂಗೆ, ರಥೋತ್ಸವ ಹೆಂಗಾಗುತ್ತೆ, ತೆಪ್ಪೋತ್ಸವ ಹೆಂಗಾಗುತ್ತೆ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ಕೊಂಡು ಬಂದರು. ಆ್ಯಂಡ್ ನೀವು ಹೇಳ್ದಂಗೆ ಅವ್ರನ್ನ ಮೀಟ್ ಆಗೋದು ಕಷ್ಟ ಅಂತೇನಿಲ್ಲ, ಯಾಕಂದ್ರೆ ಇರ್ತಾರೆ ಪಾಪ, ಅವರು ಜನಸೇವೆಗೆ ಅಂತಲೇ ಇರೋದು. ಅಂದರೆ ಕೆಲವೊಮ್ಮೆ ಮಠದಲ್ಲಿ ಪೂಜೆ ಇರುತ್ತೆ, ರಾಮ್ ಪೂಜೆ ಇರುತ್ತೆ, ಬೇರೆ ಮಠಗಳಿಗೆ ಹೋಗೋಕ್ಕಿರುತ್ತೆ, ಅದರಿಂದ ಸ್ವಲ್ಪ ಅವರು ಸಿಗೋದು ಕಷ್ಟ ಆಗುತ್ತೆ. ಇಲ್ಲಾಂದರೆ ಎಲ್ರಿಗೂ ಬೆಳಗ್ಗೆ ಸಂಜೆ ರಾತ್ರಿ ಹೊತ್ತು ಮಂತ್ರಾಕ್ಷತೆ ಕೊಡೋ ಟೈಮಲ್ಲಿ ಎಲ್ರಿಗೂ ಆಶೀರ್ವಾದ ಮಾಡೇ ಮಾಡ್ತಾರೆ. ಆ್ಯಂಡ್ ನಮಗೆ ಸ್ವಲ್ಪ ಸ್ಪೆಷಲ್ ಆಶೀರ್ವಾದ ಸಿಕ್ತು ಅನ್ಕೋತೀನಿ. ಸೊ ಇವತ್ತು ಎಲ್ಲರ ಮುಂದೆ ಇದೆ. ಒಂದು ಕಡೆ ಇಡೀ ಸ್ಯಾಂಡಲ್ವುಡ್ಡೇ ಅವತ್ತು ಆ ರಾಯರ ದರ್ಶನ ಆಲ್ಬಮ್ ಸಾಂಗ್ ಬಿಡುಗಡೆ ದಿನ ಸೇರಿದ್ರು ಅನ್ಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ಕಲಾವಿದರು ಬಂದಿದ್ದರು, ಪೂಜೆಯಲ್ಲಿ ಭಾಗಿಯಾಗಿದ್ದರು, ಆ ರಾಯರ ದರ್ಶನ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡ್ರು. ಸ್ಯಾಂಡಲ್ವುಡ್ ಕಲಾವಿದ್ರ ಬಗ್ಗೆ ಮಾತಾಡೋದಾದ್ರೆ 100% ಎಲ್ಲರ ಬಗ್ಗೆನೂ ಥ್ಯಾಂಕ್ ಹೇಳ್ಬೇಕು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಪ್ರೇಮ್ ಸರ್ ಈಸ್ ಮೈ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಎಲ್ಲ ರೀತಿಯಲ್ಲಿ ಸಪೋರ್ಟಲ್ಲಿದ್ದರು. ಆ್ಯಂಡ್ ಜಗ್ಗೇಶ್ ಸರ್ ಅಂತೂ ವಂಡರ್ಫುಲ್, ಟಿಲ್ ಪ್ರೆಸ್ ಮೀಟಿಂದ ಹಿಡಿದು ಎಂಡ್ ತನಕನೂ ಇದ್ದರು. ಈವೆಂಟಿಗೆ ಅವ್ರಿಗೆ ಸ್ವಲ್ಪ, ಯಾಕಂದರೆ ಪೊಲಿಟಿಕಲಲ್ಲಿ ಇರೋ ಕಾರಣ ಡೆಲ್ಲಿಲಿದ್ದರು ಆ್ಯಂಡ್ ಅಬ್ರಾಡ್ ಏನೋ ಬೇರೆ ಕೆಲಸದ ಮೇಲೆ ಹೋಗಬೇಕಿತ್ತು. ಆ್ಯಂಡ್ ಅದು ಬಿಟ್ಟರೆ ವೀಡಿಯೋಸಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಅವ್ರು ಕಾಣಿಸ್ಕೊಂಡ್ರೆ. ಆ್ಯಂಡ್ ತಾರಾ ಮೇಡಮ್ ಅವರು ಅಷ್ಟೇ ಪ್ರೆಸ್ ಮೀಟಿಗೆ ಆಗಿರ್ಬೋದು. ಆ್ಯಂಡ್ ಎವ್ರಿ ಒನ್, ನಾನು ಹೇಳ್ತೀನಲ್ಲ, ಒಬ್ಬರು ಹೆಸರು ಹೇಳ್ಕೊಂಡು ಇನ್ನೊಬ್ರು ಹೆಸರು ಹೇಳಿ, ವಾಣಿಶ್ರೀ ಮೇಡಮ್ ಅವರು ಅಷ್ಟೇ ಬಂದಿದ್ದರು. ಇತ್ತೀಚೆಗೆ ನಾವು ಪ್ರಿವ್ಯೂ ಮಾಡ್ತಾಯಿದ್ದೀವಿ ಎಲ್ಲ ಮಠದಲ್ಲಿ, ಅಲ್ಲಿಗೂ ಬಂದಿದ್ದರು. ಸೊ ಎವ್ರಿ ಒನ್ ನಮಗೆ ಸಪೋರ್ಟ್ ಕೊಟ್ಟರು ಇಂಡಸ್ಟ್ರಿಯಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರಾಯರ ದರ್ಶನ್ ಅನ್ನುವಂಥ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಇಂಡಸ್ಟ್ರಿ ಮ್ಯೂಸಿಕ್ ಆಗಿರ್ಬೋದು, ಹಾಡಿದ ರೀತಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಎಲ್ಲರೂ ಕೂಡ ಅದರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಮುಂದೆ ಇದನ್ನು ಏನು ಮಾಡಬೇಕು ಅಂದ್ಕೊಂಡಿದ್ರೆ? ಯಾಕಂದರೆ 500K ರೀಚ್ ಆಗಿದೆ. ಸೊ ಮುಂದೆ ಇದರ ಹೆಜ್ಜೆ ಏನು? ಅದನ್ನು ಅಲ್ಲಿಗೆ ನಿಲ್ಲಿಸ್ತೀರ ಅಥವಾ ಬೇರೆ ಯಾವುದಾದ್ರೂ ಪ್ಲ್ಯಾನ್ ಇದೆಯಾ, ಹೇಗೆ ಅಂತ? 100% ಈಗ ಕೆಲವು ಮಠಗಳಲ್ಲಿ ಅವರೇ ಅದನ್ನು ಪ್ರಿವ್ಯೂ, ಅಂದರೆ ಆಯಾ ಮಠಗಳು ಇರ್ಬೋದು, ಮಂತ್ರಾಲಯ ಅಂಡರ್ ಇರ್ಬೋದು, ಪ್ರೈವೇಟ್ ಮಠಗಳಿರ್ಬೋದು, ನಾವು ಅದನ್ನು ತುಂಬ ಚೆನ್ನಾಗಿ ಬಂದಿದೆ, ನಾವು ಪ್ರಿವ್ಯೂ ಹಾಕೋಣ. ಆ್ಯಂಡ್ ಡಾಕ್ಯುಮೆಂಟ್ರಿ ನಾವು ಮಾಡಿದ್ದೀವಿ ಗುರುಗಳ ಬಗ್ಗೆ, ಮಂತ್ರಾಲಯದ ಬಗ್ಗೆ, ಮಂತ್ರಾಲಯದ ಕಳಶ ಅಂತ. ಸೊ ಅದನ್ನು ನಾವು ಇನ್ನೂ ಯೂಟ್ಯೂಬ್ ಬಿಟ್ಟಿಲ್ಲ, ಅದನ್ನು ಈ ಥರ ನಾವು ಪ್ರೊಜೆಕ್ಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದ್ರ ಜೊತೆ ಸಾಂಗ್ನ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ನಾವು ಅದನ್ನು ಆದಷ್ಟು ಪ್ರಚಾರ ಮಾಡೋಣ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ 100% ಮೊದಲಿಗೆ ಏನಿರ್ತಿತ್ತು, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಆ್ಯಂಡ್ SP ಬಾಲಸುಬ್ರಹ್ಮಣ್ಯ ಆಗಿರ್ಬೋದು, ಅವರೆಲ್ಲ ಒಂದು ಕ್ಯಾಸೆಟ್ CDಸಿಂದ ಬರ್ತಿತ್ತು. ಒಂದು ಟೈಟಲ್ ಇಟ್ಟರೆ ಅದ್ರ ಕೆಳಗಡೆ 5-6 ಸಾಂಗು, 80s ಜನ್ರೇಷನ್ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ಅದೇ ರೀತಿ ರಾಯರ ದರ್ಶನ ಆಸ್ ಅ ಟೈಟಲ್, ಅದ್ರ ಕೆಳಗೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಮಾಡ್ಕೊಂಡು ಹೋಗೋಣ. ಸೊ ಎಟ್ಲೀಸ್ಟ್ 2 or 3 ನಾವು ಕೊಡೋಕ್ಕೆ ನಮ್ಮ ಹತ್ರ 24 hours ಶೂಟ್ ಮಾಡಿ ಫುಟೇಜ್ ಇದೆ. ಇನ್ನೂ ಕೆಲವು ಮಠಗಳದ್ದು ಹೋಗ್ಬಿಟ್ಟು ಶೂಟ್ ಮಾಡಿಕೊಂಡು ಬರುವ ದಿನಗಳಲ್ಲಿ ಅದನ್ನು ರಿಲೀಸ್ ಮಾಡೋಣ ಅಂತ ಒಂದು. ಆ್ಯಂಡ್ ಅದೇ ನಮ್ಮ ಶ್ರೀಮತಿಯವರು ಸುಗುಣ ಅವರು ಕೆಲವು ಬೇರೆ ಐಡಿಯಾಸ್, ಈಗ ಹುಬ್ಬಳ್ಳಿ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ನೆಕ್ಸ್ಟು ಅವರಾಗೇ ಬರ್ತಾಯಿದ್ದಾರೆ, ಇಲ್ಲಿ ಪ್ರೊಜೆಕ್ಷನ್ ಹಾಕೋಣ ಎಲ್ಲ ಮಠದಲ್ಲಿ ಅಂತ. ಸೊ ನಾವು ಐಡಿಯಾ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲೇ ಇನ್ನೊಂದು ಸಾಂಗು ಆ್ಯಂಡ್ ರಿಲೀಸಸ್ಗೆಲ್ಲ ಐಡಿಯಾ ಮಾಡ್ತಾಯಿದ್ದೀವಿ. ಓಕೆ ಸರ್, ಒಳ್ಳೆಯದಾಗಲಿ. ಒಳ್ಳೊಳ್ಳೆ ಆಲ್ಬಮ್ ಸಾಂಗ್ಗಳು ಬರಲಿ. ರಾಯರ ದರ್ಶನ ಟೈಟಲ್ ಹೆಸರಂಟರಲ್ಲಿ ಒಂದಿಷ್ಟು ಕನ್ನಡ ಚಿತ್ರರಂಗಕ್ಕೆ ಉಪಯೋಗ ಅಂತಹ ಕೆಲಸಗಳಾಗಲಿ ಅನ್ನೋದೇ ನಮ್ಮ ಆಶೆ. ಥ್ಯಾಂಕ್ ಯು, ನಿಮಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ, ಸಾಕಷ್ಟು ಆಲ್ಬಮ್ ಸಾಂಗ್ಗಳನ್ನು ನಾವು ಗಮನಿಸಿರ್ತೀವಿ. ಒಂದಿಷ್ಟು ಆಲ್ಬಮ್ ಸಾಂಗ್ಗಳು ಪ್ರೇರಣೆ ಆದರೆ ಒಂದಿಷ್ಟು ಆಲ್ಬಮ್ ಸಾಂಗ್ಗಳನ್ನು ಬೇರೆ ಬೇರೆ ವಿಚಾರಗಳಿಗೆ ಪ್ರೇಕ್ಷಕರು ಬಳಸ್ಕೋತಾರೆ. ಆದರೆ ರಾಯರ ದರ್ಶನ ಅನ್ನುವಂಥದ್ದು ಪ್ರತಿ ವೀಕ್ಷಕನಿಗೂ, ಪ್ರತಿ ಪ್ರೇಕ್ಷಕನಿಗೂ ಉಪಯುಕ್ತವಾಗುವಂತಹ ಒಂದು ಆಲ್ಬಮ್ ಸಾಂಗು. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ರಘುಭಟ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.